ಕೋಕಾ ಕೋಲಾ ಮತ್ತು ಪೆಪ್ಸಿಯಂತಹ ಕಂಪನಿಗಳ ಮುಂದೆ ಎಷ್ಟೋ ಬ್ರ್ಯಾಂಡ್ಗಳು ಬಂದು ಹೋದರೂ ಯಾರೂ ಇವರ ಏಕಸ್ವಾಮ್ಯವನ್ನು ಮುರಿಯಲು ಸಾಧ್ಯವಾಗದಿದ್ದಾಗ ನಮ್ಮ ಹಿರಿಯರು ಮೊದಲಿನಿಂದಲೂ ಕುಡಿಯುತ್ತಾ ಬಂದಿರುವ ಹಾಗೂ ಭಾರತದ ಪ್ರತಿಯೊಂದು ಮನೆಯಲ್ಲೂ ಇಷ್ಟಪಡುವ ಜೀರಿಗೆ ಮತ್ತು ಉಪ್ಪಿನ ಆ ದೇಶಿ ರುಚಿಯನ್ನೇ ನಾವು ಏಕೆ ಮಾರಬಾರದು ಎಂದು ಯೋಚಿಸಿದ ಮೂವರು ದೇಶಿ ಹುಡುಗರು ಕಣಕ್ಕಿಳಿದು ಯಾವುದೇ ಸೆಲೆಬ್ರಿಟಿ ಮುಖ ಅಥವಾ ಟಿವಿ ಜಾಹೀರಾತುಗಳ ಅಬ್ಬರವಿಲ್ಲದೆಯೇ ಇಂದು ಇಡೀ ಭಾರತದ ಮೇಲೆ ರಾಜ್ ಮಾಡುತ್ತಿರುವ ಬ್ರ್ಯಾಂಡ್ ಒಂದನ್ನು ನಿಲ್ಲಿಸಿದ್ದು ಅದೇ ಈ ಲಾಹೋರಿ ಜೀರಾ ಆಗಿದ್ದು, ಇದರ ಪ್ರತಿಯೊಂದು ಸಿಪ್ನ ಹಿಂದೆಯೂ ಒಂದು ಹೋರಾಟದ ಕತೆ ಅಡಗಿದೆ ಮತ್ತು ಇದರ ಹೆಸರಿಗೆ ಲಾಹೋರ್ ಜೊತೆ ಏನು ಕನೆಕ್ಷನ್ ಇದೆ ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ಮೊದಲಿನಿಂದ ತಿಳಿಸುತ್ತೇವೆ. ಇದು 2016ರ ಒಂದು ಸಂಜೆಯ ಮಾತಾಗಿದ್ದು, ವಿಭಿನ್ನ ಹಿನ್ನೆಲೆ ಮತ್ತು ಆಸಕ್ತಿಗಳನ್ನು ಹೊಂದಿದ್ದರೂ ಸ್ವಂತವಾಗಿ ಏನಾದರೂ ದೊಡ್ಡದನ್ನು ಮಾಡಬೇಕೆಂಬ ಒಂದೇ ಗುರಿಯನ್ನು ಹೊಂದಿದ್ದ ಸೌರಭ್ ಮುಂಜಾಲ್, ನಿಖಿಲ್ ದೋಡಾ ಮತ್ತು ಸೌರಭ್ ಬೋತ್ನಾ ಅಲಿಯಾಸ್ ಸನ್ನಿ ಎಂಬ ಮೂವರು ಸೋದರ ಸಂಬಂಧಿಗಳು ಕಾಫಿ ಕುಡಿಯುತ್ತಾ ಭೇಟಿಯಾದಾಗ ಮೂಡಿದ ಆಲೋಚನೆಯು ಇಂದು ನೂರಾರು ಕೋಟಿ ಮೌಲ್ಯದ ದೇಶಿ ಪಾನೀಯ ಕಂಪನಿಯ ಜನ್ಮಕ್ಕೆ ಕಾರಣವಾಯಿತು. ಇದರಲ್ಲಿ ಸೌರಭ್ ಮುಂಜಾಲ್ ಅವರು ಸಿಂಗಾಪುರದಿಂದ ಎಂಬಿಎ ಮುಗಿಸಿ ಹಣಕಾಸು ವಲಯದಲ್ಲಿ $15 ಮಿಲಿಯನ್ ಗಳಿಸಿದ್ದರು. ದೇಶದಲ್ಲೇ ಏನಾದರೂ ಮಾಡಬೇಕೆಂದು ಭಾರತಕ್ಕೆ ಮರಳಿ ಪಂಜಾಬ್ನಲ್ಲಿ ಹೆರಿಟೇಜ್ ಹವೇಲಿ ಎಂಬ ಪ್ರೀಮಿಯಂ ಹೈವೇ ರೆಸ್ಟೋರೆಂಟ್ ಆರಂಭಿಸಿ ಭಾರತೀಯ ಗ್ರಾಹಕರ ನೈಜ ರುಚಿ ಮತ್ತು ಬಜೆಟ್ನ ಅರಿವು ಪಡೆದಿದ್ದ ಸೌರಭ್ ಮುಂಜಾಲ್, ಸೌರಭ್ ಬೂಟ್ನಾ ಅವರು ಗ್ರಾಹಕರು ಹಾಗೂ ವ್ಯಾಪಾರಿಗಳೊಂದಿಗೆ ಅದ್ಭುತವಾಗಿ ಸಂಪರ್ಕ ಸಾಧಿಸುವ ತಳಮಟ್ಟದ ಪರಿಣಿತರಾಗಿದ್ದ ಸನ್ನಿ ಮತ್ತು ಕೃಷಿ ಹಿನ್ನೆಲೆಯುಳ್ಳವರಾಗಿದ್ದರು. ಆಹಾರದ ಮೇಲಿನ ತೀವ್ರ ಆಸಕ್ತಿಯಿಂದಾಗಿ ಪ್ರತಿವಾರ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಒಂದು ದಿನ ಜೀರಿಗೆ ಫ್ಲೇವರ್ನ ವಿಶಿಷ್ಟ ದೇಶಿ ಪಾನೀಯವನ್ನು ಸಿದ್ಧಪಡಿಸಿದ ನಿಖಿಲ್ ದೋಡಾ ಎಂಬ ಇವರ ಭೇಟಿಯ ವೇಳೆ ನಿಖಿಲ್ ಈ ಪಾನೀಯವನ್ನು ಸ್ಯಾಂಪಲ್ ಆಗಿ ನೀಡಿದಾಗ ಅದರ ಮೊದಲ ಸಿಪ್ ತಗೊಂಡ ತಕ್ಷಣವೇ ಸೌರಭ್ ಮುಂಜಾಲ್ ಇದು ಮಾರುಕಟ್ಟೆಯಲ್ಲಿ ಇರಲೇಬೇಕು ಎಂದು ಉದ್ಗರಿಸಿದರು. ಮತ್ತು ಭಾರತವು ಎಷ್ಟೇ ಮಾಡರ್ನ್ ಆಗಿದ್ದರೂ ರುಚಿಯ ವಿಷಯದಲ್ಲಿ ಇಂದಿಗೂ ಸಂಪೂರ್ಣ ದೇಶಿಯಾಗಿದ್ದು, ಪ್ರತಿಯೊಬ್ಬರೂ ಕೋಲಾ ಮತ್ತು ಆರೆಂಜ್ ಸೋಡಾ ಮಾರುತ್ತಿರುವಾಗ ಜೀರಿಗೆ ಫ್ಲೇವರ್ನ ಪಾನೀಯಕ್ಕೆ ಒಂದು ವಿಭಿನ್ನ ಬೇಡಿಕೆಯನ್ನು ಸೃಷ್ಟಿಸಬಹುದು ಎಂದು ಸನ್ನಿ ಕೂಡ ಒಪ್ಪಿಕೊಂಡರು. ಇದಕ್ಕಿಂತ ಮುಂಚೆ ಯಾವುದೇ ಜೀರಾ ಡ್ರಿಂಕ್ ಬಂದೇ ಇರಲಿಲ್ಲ ಎಂದೇನಲ್ಲ. ವರ್ಷ 1977 ರದ್ದಾಗಿತ್ತು. ಯಾವಾಗ ಗವರ್ನಮೆಂಟ್ ರೂಲ್ಸ್ ಕಾರಣದಿಂದ ಕೋಕಾ ಕೋಲಾ ಇಂಡಿಯಾದಿಂದ ಹೊರಗೆ ಹೋಗಿತ್ತೋ ಆಗ ಪಾರ್ಲೆ ಒಂದು ಜಬರ್ದಸ್ತ್ ಮಸಾಲಾ ಫ್ಲೇವರ್ ಡ್ರಿಂಕ್ ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಿತ್ತು. ಹೆಸರಾಗಿತ್ತು ರಿಮ್ಜಿಮ್. ಅಂಡ್ ಬಿಲೀವ್ ಮೀ, ಆ ಟೈಮ್ನಲ್ಲಿ ರಿಮಿಮ್ ಸಾಕಷ್ಟು ಜಾಸ್ತಿ ಹಿಟ್ ಆಗಿತ್ತು. ಆದರೆ ಹೇಗೆ ಕೋಕಾ ಕೋಲಾ ಇಂಡಿಯಾದಲ್ಲಿ ಮತ್ತೊಮ್ಮೆ ಮರಳಿತೋ ಅದು ಪಾರ್ಲೆಯ ಎಲ್ಲಾ ಸಾಫ್ಟ್ ಡ್ರಿಂಕ್ ಬ್ರಾಂಡ್ಸ್ಗಳನ್ನು ಖರೀದಿಸಿತು ಮತ್ತು ರಿಮಿಮ್ ಅನ್ನು ಬಂದ್ ಮಾಡಿತು. ಏಕೆಂದರೆ ಕೋಕಾ ಕೋಲಾ ಕೇವಲ ಆ ಪ್ರಾಡಕ್ಟ್ಸ್ನಲ್ಲೇ ಇನ್ವೆಸ್ಟ್ ಮಾಡಲು ಬಯಸುತ್ತಿತ್ತು, ಯಾವುದನ್ನು ಅದು ಗ್ಲೋಬಲ್ ಲೆವೆಲ್ನಲ್ಲಿ ಮಾರಾಟ ಮಾಡಬಹುದಿತ್ತೋ. ಮತ್ತು ಇದೇ ರೀಸನ್ ಆಗಿತ್ತು ಬಿಟ್ಟು ಇಂಡಿಯಾದಲ್ಲಿ ಯಾವುದೇ ದೊಡ್ಡ ಜೀರಾ ಫ್ಲೇವರ್ ಡ್ರಿಂಕ್ ಮತ್ತೊಮ್ಮೆ ಹೊರಹೊಮ್ಮಲು ಸಾಧ್ಯವಾಗಲಿಲ್ಲ. ಹೌದು, ಮಧ್ಯಮಧ್ಯದಲ್ಲಿ ಕೆಲವು ರೀಜನಲ್ ಪ್ಲೇಯರ್ಸ್ ಖಂಡಿತವಾಗಿಯೂ ಬಂದರು. ಹೇಗೆ ಮುಂಬೈನ ಜೀರೋ ಮಸಾಲಾ, ಒಡಿಶಾದ ಸ್ಪೈಸ್ ಅಪ್ ಮತ್ತು ಕರ್ನಾಟಕ ಕಣದ ಬಿಂದು ಜೀರಾ. ಆದರೆ ಇವುಗಳ ವ್ಯಾಪ್ತಿ ಕೇವಲ ತಮ್ಮ ಇಲಾಖೆಗಳವರೆಗಷ್ಟೇ ಸೀಮಿತವಾಗಿ ಉಳಿದುಹೋಯಿತು. ನ್ಯಾಷನಲ್ ಲೆವೆಲ್ನಲ್ಲಿ ಯಾರೂ ಹೆಸರು ಮಾಡಲು ಸಾಧ್ಯವಾಗಲಿಲ್ಲ. ಸೌರಭ್ ಮತ್ತು ಅವರ ಕಸಿನ್ಸ್ಗೆ ಈ ಮಾತು ಕ್ಲಿಯರ್ ಆಗಿಬಿಟ್ಟಿತ್ತು. ಒಂದು ವೇಳೆ ನಾವು ಈ ಗ್ಯಾಪ್ ಅನ್ನು ತುಂಬದಿದ್ದರೆ ಬೇರೆ ಯಾರಾದರೂ ತುಂಬಿಬಿಡುತ್ತಾರೆ ಮತ್ತು ಬಸ್ ಇದನ್ನೇ ಯೋಚಿಸಿ ಅವರು ತೆಗೆದುಕೊಂಡರು ಒಂದು ಬೋಲ್ಡ್ ಸ್ಟೆಪ್. ಮಾರ್ಕೆಟ್ನಲ್ಲಿ ಜೀರಾ ಫ್ಲೇವರ್ ಡ್ರಿಂಕ್ ಲಾಂಚ್ ಮಾಡುವುದರ ಬಗ್ಗೆ ಅವರು ಡಿಸೈಡ್ ಮಾಡಿದರು. ಬಿಟ್ಟು ಈ ಡ್ರಿಂಕ್ನ ಟೇಸ್ಟ್ ಇರುತ್ತದೆ, ಸಂಪೂರ್ಣವಾಗಿ ದೇಶೀಯ ಆದರೆ ಬ್ರ್ಯಾಂಡಿಂಗ್ ಇರುತ್ತದೆ, ಇಂಟರ್ನ್ಯಾಷನಲ್ ಲೆವೆಲ್ನ ದಮ್ದಾರ್, ಫ್ರೆಶ್ ಮತ್ತು ಇಂತಹದ್ದು ಯಾವುದರಿಂದ ಜನರು ಕನೆಕ್ಟ್ ಆಗಲು ಸಾಧ್ಯವಾಗುತ್ತದೆಯೋ. ಆದರೆ ಪ್ರಾಡಕ್ಟ್ ಮಾಡುವುದು ಒಂದು ಮಾತಾದರೆ ಅದನ್ನು ಮಾರ್ಕೆಟ್ ಮತ್ತು ಕಸ್ಟಮರ್ಸ್ ಹೃದಯದವರೆಗೆ ತಲುಪಿಸುವುದು ಒಂದು ಬೇರೆನೇ ಲೆವೆಲ್ನ ಚಾಲೆಂಜ್ ಆಗಿರುತ್ತದೆ. ಆದರೆ ಈ ಮೂವರು ಬಾಯಿಗಳು ಸೋಲೊಪ್ಪಿಕೊಳ್ಳುವವರಲ್ಲಿ ಸ್ವಲ್ಪನೂ ಇರಲಿಲ್ಲ. ತಮ್ಮ ವಿಜನ್ ಜೊತೆಗೆ 2017ರಲ್ಲಿ ಇಡಲಾಯಿತು. ಆರ್ಕಿಯನ್ ಫುಡ್ಸ್ನ ತಳಪಾಯ ಯಾವುದು ಬಿಟ್ಟು ಲಾಹೋರಿ ಜೀರಾದ ಪೇರೆಂಟ್ ಕಂಪನಿಯಾಗಿದೆ. ಡ್ರಿಂಕ್ನ ಫಾರ್ಮುಲಾ ಅಂತೂ ರೆಡಿಯೇ ಇತ್ತು, ಆದರೆ ಈಗ ಸರದಿ ಇತ್ತು. ಹೆಸರು ಯೋಚಿಸುವುದರ ಬಗ್ಗೆ, ಪ್ರೈಸ್ ಡಿಸೈಡ್ ಮಾಡುವುದರ ಬಗ್ಗೆ ಮತ್ತು ಅತ್ಯಂತ ಇಂಪಾರ್ಟೆಂಟ್ ಪ್ಯಾಕೇಜಿಂಗ್ ಬಗ್ಗೆ ಸಾಕಷ್ಟು ಯೋಚಿಸಿ ಅರ್ಥಮಾಡಿಕೊಂಡ ನಂತರ ಅವರು ತಮ್ಮ ಡ್ರಿಂಕ್ನ ಹೆಸರು ಇಟ್ಟರು, ಲಾಹೋರಿ ಜೀರಾ. ಈಗ ಸವಾಲು ಏಳುತ್ತದೆ, ಬಿಟ್ಟು ಲಾಹೋರಿ ಜೀರಾನೇ ಯಾಕೆ? ಏನಾ ಈ ಡ್ರಿಂಕ್ ಲಾಹೋರ್ನಿಂದ ಇನ್ಸ್ಪೈರ್ಡ್ ಆಗಿತ್ತಾ? ಅಸಲಿಗೆ ಈ ಡ್ರಿಂಕ್ನ ಮೇನ್ ಹೀರೋ ಇಂಗ್ರೀಡಿಯೆಂಟ್ ಆಗಿತ್ತು ಜೀರಾ, ಆದರೆ ಮತ್ತೊಂದು ಜೀನ್ಸ್ ಇತ್ತು. ಯಾವುದು ಇದನ್ನು ಯೂನಿಕ್ ಮಾಡುತ್ತಿತ್ತು? ರಾಕ್ ಸಾಲ್ಟ್, ಅಂದರೆ ಸೈಂಧವ ನಮಕ್. ಯಾವುದನ್ನು ಬಿಟ್ಟು ಲಾಹೋರಿ ನಮಕ್ ಹೆಸರಿನಿಂದಲೂ ತಿಳಿಯಲಾಗುತ್ತದೆಯೋ ಇದಕ್ಕಾಗಿಯೇ ಅವರು ಈ ಡ್ರಿಂಕ್ನ ಹೆಸರು ಲಾಹೋರಿ ಜೀರಾ ಎಂದು ಇಟ್ಟುಬಿಟ್ಟರು. ಇದರಿಂದಾಗಿ ಟೇಸ್ಟ್ನಿಂದ ಹಿಡಿದು ಹೆಸರಿನವರೆಗೆ ಪ್ರತಿಯೊಂದು ಜೀನ್ಸ್ನಲ್ಲೂ ಒಂದು ದೇಶಿ ಟಚ್ ಕಾಣಿಸಲಿ. ಈಗ ಮಾತು ಬರುತ್ತದೆ ಪ್ರೈಸ್ನದ್ದು. ಅಂತೂ ಅವರು ಇದರ ಪ್ರೈಸ್ ಇಟ್ಟರು ಕೇವಲ ₹10. ಇದರಿಂದಾಗಿ ಟೈರ್ 2 ಮತ್ತು ಟೈರ್ 3 ಸಿಟೀಸ್ನಲ್ಲಿ ಪ್ರತಿಯೊಬ್ಬರೂ ಇದನ್ನು ಸುಲಭವಾಗಿ ಖರೀದಿಸಲಿ.
ಇದರ ನಂತರ ಯಾವಾಗ ಸರದಿ ಬಂತು ಬ್ರ್ಯಾಂಡಿಂಗ್ನದ್ದು ಅಂತೂ ಅವರು ನೋಡಿದರು. ಬಿಟ್ಟು ಮಾರ್ಕೆಟ್ನಲ್ಲಿ ಯಾವ ಲೋಕಲ್ ಜೀರಾ ಸೋಡಾ ಇದ್ದವೋ ಅವುಗಳಲ್ಲಿ ಹೆಚ್ಚಿನವು ಅನ್ಬ್ರಾಂಡೆಡ್ ಆಗಿದ್ದವು ಮತ್ತು ಆ ಎಲ್ಲದರ ಪ್ಯಾಕೇಜಿಂಗ್ ಬಹುತೇಕ ಒಂದೇ ತರಹದ್ದೇ ಆಗಿತ್ತು. ಇದೇ ಕಾರಣವಾಗಿತ್ತು ಬಿಟ್ಟು ಅವು ಎಂದಿಗೂ ಒಂದು ಮಾಸ್ ಬ್ರ್ಯಾಂಡ್ ಆಗಲು ಸಾಧ್ಯವಾಗಲೇ ಇಲ್ಲ, ಏಕೆಂದರೆ ಅವುಗಳಲ್ಲಿ ಯಾವುದೇ ಯೂನಿಕ್ ಐಡೆಂಟಿಟಿ ಇರಲಿಲ್ಲ ಮತ್ತು ಇಂತಹ ವಿಸಿಬಿಲಿಟಿಯೂ ಇರಲಿಲ್ಲ. ಯಾವುದು ಬಿಟ್ಟು ಅವುಗಳನ್ನು ದೊಡ್ಡ ಮಾರ್ಕೆಟ್ವರೆಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿತ್ತೋ. ಲಾಹೋರಿ ಜೀರಾ ಈ ಗ್ಯಾಪ್ ಅನ್ನು ಅರ್ಥಮಾಡಿಕೊಂಡಿತು ಮತ್ತು ತನ್ನ ಪ್ರಾಡಕ್ಟ್ ಅನ್ನು ಪ್ರೀಮಿಯಂ ತೋರಿಸುವ ಫೈಸಲಾ ಮಾಡಿತು. ಬಲೇನೇ ಅದರ ಪ್ರೈಸ್ ಕೇವಲ 10 ರೂಪಾಯಿ ಯಾಕೆ ಇರಲಿಲ್ಲವೋ. ಅವರು ತಮ್ಮ ಲೇಬಲ್ ಡಿಸೈನಿಂಗ್ನಲ್ಲಿ ಯೂಸ್ ಮಾಡಿದರು. ಬ್ಲ್ಯಾಕ್ ಮತ್ತು ಗೋಲ್ಡ್ನ ಪ್ರೀಮಿಯಂ ಕಾಂಬಿನೇಷನ್, ಫಾಂಟ್ ಮತ್ತು ಲೋಗೋ ಕೂಡ ಇಂತಹದ್ದನ್ನೇ ಆರಿಸಿದರು. ಯಾವುದು ಬಿಟ್ಟು ಒಂದು ಕ್ಲಾಸಿ ಕಾಣಿಸಲಿ, ಯಾವುದರಿಂದ ಶೆಲ್ಫ್ ಮೇಲೆ ಇಟ್ಟ ಬಾಟಲ್ ದೂರದಿಂದಲೇ ಕಣ್ಣಿಗೆ ಬಿದ್ದು ಬಿಡಲಿ. ಆದರೆ ಒಂದು ಸಕ್ಸಸ್ಫುಲ್ ಬ್ರ್ಯಾಂಡ್ ಆಗಲು ಕೇವಲ ಒಳ್ಳೆಯ ಪ್ರಾಡಕ್ಟ್, ಒಳ್ಳೆಯ ಡಿಸೈನ್ ಮತ್ತು ಕ್ಯಾಚಿ ಹೆಸರೇ ಸಾಕಾಗುವುದಿಲ್ಲ. ಅಸಲಿ ಗೇಮಂತೂ ಅಲ್ಲೇ ಶುರುವಾಗುತ್ತದೆ. ಯಾವಾಗ ಆ ಪ್ರಾಡಕ್ಟ್ ಅನ್ನು ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ವರೆಗೆ ತಲುಪಿಸಬೇಕಾಗುತ್ತದೆಯೋ ಮತ್ತು ಆಮೇಲೆ ಈ ಜವಾಬ್ದಾರಿಯನ್ನು ನೀಡಲಾಯಿತು. ಸೌರಭ್ ಬೂತ್ನಾ ಅವರಿಗೆ ಯಾರು ಬಿಟ್ಟು ಗ್ರೌಂಡ್ ಲೆವೆಲ್ ಎಕ್ಸ್ಪರ್ಟ್ ಆಗಿದ್ದರೋ. ಈಗ ಯಾವಾಗ ಸೌರಭ್ ಲುಧಿಯಾನದ ಒಂದು ದೊಡ್ಡ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತನಾಡಿದರು ಅಂತೂ ಮೊದಲು ಎಲ್ಲವೂ ನಾರ್ಮಲ್ ಅನಿಸಿತು. ಆದರೆ ಕೊನೆಯ ಮೂಮೆಂಟ್ನಲ್ಲಿ ಡಿಸ್ಟ್ರಿಬ್ಯೂಟರ್ ಒಂದು ಕಂಡೀಷನ್ ಇಟ್ಟುಬಿಟ್ಟ. ನಾನು ಅಡ್ವಾನ್ಸ್ ಗೀಮೆಂಟ್ ಕೊಡುವುದಿಲ್ಲ, ಮಾಲು ಇಟ್ಟುಬಿಡು, ಒಂದು ವೇಳೆ ಮಾರಾಟವಾದರೆ ಸರಿ, ಇಲ್ಲದಿದ್ದರೆ ವಾಪಸ್ ತಗೊಂಡು ಹೋಗಬೇಕು. ಈಗ ಇದು ಬಿಲ್ಕುಲ್ ಟಿಪಿಕಲ್ ಮಾರ್ಕೆಟ್ ಬಿಹೇವಿಯರ್ ಆಗಿತ್ತು, ಯಾವುದರಲ್ಲಿ ಸಿಲುಕಿಕೊಂಡು ಎಷ್ಟೋ ಸ್ಟಾರ್ಟ್ಅಪ್ಸ್ ತಮ್ಮ ಭಾರೀ ಲಾಸ್ ಮಾಡಿಕೊಳ್ಳುತ್ತವೆ. ಏಕೆಂದರೆ ಕ್ಯಾಶ್ ಫ್ಲೋ ಯಾವುದೇ ಬಿಸಿನೆಸ್ನ ಜೀವವಾಗಿರುತ್ತದೆ ಮತ್ತು ಒಂದು ವೇಳೆ ಪೈಸಾ ಮಾರ್ಕೆಟ್ನಲ್ಲಿ ಸಿಲುಕಿಕೊಂಡರೆ ಆಮೇಲೆ ಬಿಸಿನೆಸ್ ಮುಷ್ಕಿಲ್ನಲ್ಲಿ ಬೀಳಬಹುದು. ಇಂತಹ ಸಮಯದಲ್ಲಿ ಲಾಹೋರಿ ಜೀರಾದ ಫೌಂಡರ್ಸ್ ಬಳಿ 2 ಆಪ್ಷನ್ಸ್ ಇದ್ದವು. ಮೊದಲನೆಯದು ಬಿಟ್ಟು ಅವರು ಡಿಸ್ಟ್ರಿಬ್ಯೂಟರ್ನ ಷರತ್ತನ್ನು ಒಪ್ಪಿಕೊಂಡು ಮಾಲು ಕಳುಹಿಸಲಿ ಮತ್ತು ಪೇಮೆಂಟ್ಗಾಗಿ ಕಾಯಲಿ, ಮತ್ತು ಎರಡನೆಯದು ಸ್ವತಃ ರಿಟೇಲರ್ಸ್ ಮತ್ತು ಶಾಪ್ಕೀಪರ್ಸ್ ಜೊತೆ ಡೈರೆಕ್ಟ್ ಕನೆಕ್ಟ್ ಮಾಡಲಿ ಮತ್ತು ತಮ್ಮ ಪ್ರಾಡಕ್ಟ್ ಅನ್ನು ಸ್ವತಃ ಮಾರ್ಕೆಟ್ನಲ್ಲಿ ಪುಷ್ ಮಾಡಲಿ. ಲಾಹೋರಿ ಜೀರಾದ ಫೌಂಡರ್ಸ್ ಎರಡನೆಯ ರಸ್ತೆಯನ್ನು ಆರಿಸಿಕೊಂಡರು. ಅವರು ಪ್ರತಿ ರಿಟೇಲರ್ಸ್ ಮತ್ತು ಅಂಗಡಿಯವರನ್ನು ಭೇಟಿಯಾದರು, ಅವರಿಗೆ ಸ್ಯಾಂಪಲ್ ನೀಡಿದರು, ಜೊತೆಯಲ್ಲಿ ಡ್ರಿಂಕ್ ಟೆಸ್ಟ್ ಕೂಡ ಮಾಡಿಸಿದರು. ಇದರಿಂದ ಅವರಿಗೆ ಹಲವು ತರಹದ ಫೀಡ್ಬ್ಯಾಕ್ ಸಿಕ್ಕಿದವು. ಹೇಗೆಂದರೆ ಯಾರೋ ಹೇಳಿದರು ಬಿಟ್ಟು ಕಲರ್ದಲ್ ಅನಿಸುತ್ತಿದೆ, ಯಾರೋ ಹೇಳಿದರು ಸ್ವೀಟ್ನೆಸ್ ಬ್ಯಾಲೆನ್ಸ್ ಇಲ್ಲ ಅಂತೂ, ಮತ್ತಾರೋ ಡ್ರಿಂಕ್ನಲ್ಲಿ ಫೀಚ್ ಕಡಿಮೆ ಇದೆ ಎನ್ನುತ್ತಿದ್ದರು. ಮೂವರು ಫೌಂಡರ್ಸ್ ಈ ಎಲ್ಲಾ ಫೀಡ್ಬ್ಯಾಕ್ಸ್ ಅನ್ನು ನೋಟ್ ಮಾಡಿಕೊಳ್ಳುತ್ತಿದ್ದರು ಮತ್ತು ಆಮೇಲೆ ಪ್ರತಿದಿನ ರಾತ್ರಿ ಕುಳಿತು ಅನಲೈಸ್ ಮಾಡುತ್ತಿದ್ದರು. ಬಿಟ್ಟು ತಮ್ಮ ಫಾರ್ಮುಲಾದಲ್ಲಿ ಏನು ಚೇಂಜಸ್ ಮಾಡಬೇಕು, ಈ ತರಹ ಪ್ರತಿಯೊಂದು ಫೀಡ್ಬ್ಯಾಕ್ ಅನ್ನು ಕೇಳುತ್ತಾ ಅರ್ಥಮಾಡಿಕೊಳ್ಳುತ್ತಾ ಇಂಪ್ರೂವ್ ಮಾಡುತ್ತಾ ಹೋದರು. ಯಾವುದರಿಂದ ಬಿಟ್ಟು ಲಾಹೋರಿ ಜೀರಾದ ಟೇಸ್ಟ್ ಇನ್ನೂ ಉತ್ತಮವಾಗುತ್ತಾ ಹೋಯಿತು. ರಿಟೇಲರ್ಸ್ಗೂ ಇದು ಅರ್ಥವಾಗಿಬಿಟ್ಟಿತ್ತು. ಬಿಟ್ಟು ಈ ಡ್ರಿಂಕ್ ಅಂತೂ ಮಾರ್ಕೆಟ್ನಲ್ಲಿ ನಡೆಯಲೇ ಟಾರ್ಗೆಟ್ ಉಂಟು, ಇದಕ್ಕಾಗಿಯೇ ಈಗ ಅವರು ಸ್ವತಃ ಇದನ್ನು ಕಸ್ಟಮರ್ಸ್ಗೆ ರೆಕಮೆಂಡ್ ಮಾಡಲು ಶುರು ಮಾಡಿದರು ಮತ್ತು ಯಾವಾಗ ಅಂಗಡಿಯವರೇ ಪುಷ್ ಮಾಡಲು ಶುರು ಮಾಡಿದರೋ ಅಂತೂ ನಿಧಾನವಾಗಿ ಈ ದೇಶಿ ಮಸಾಲೆದಾರ್ ಡ್ರಿಂಕ್ ಕಸ್ಟಮರ್ಸ್ ಹೃದಯಕ್ಕೆ ಕನೆಕ್ಟ್ ಆಗಿಬಿಟ್ಟಿತು. ಮತ್ತು ಆಮೇಲೆ ಒಂದು ದಿನ ಅದೇ ಡಿಸ್ಟ್ರಿಬ್ಯೂಟರ್ ಯಾರು ಮೊದಲು ಅಡ್ವಾನ್ಸ್ ನೀಡಲು ಮನಾ ಮಾಡಿದ್ದನೋ ಈಗ ಸ್ವತಃ ಕಾಲ್ ಮಾಡಿ ಹೇಳಿದ, ಭಾಯಿ ಆರ್ಡರ್ ಕಳುಹಿಸಿಕೊಡು, ಈ ಬಾರಿ ಅಡ್ವಾನ್ಸ್ ಜೊತೆಯಲ್ಲಿ. ಆರಂಭದಲ್ಲಿ ಲಾಹೋರಿ ಜೀರಾ ಒಂದು ಸ್ಮಾರ್ಟ್ ಮೂವ್ ತೆಗೆದುಕೊಂಡಿತು, ಅಂದರೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಅಂದರೆ ಪ್ರಾಡಕ್ಟ್ ಅಂತೂ ಅವರದ್ದೇ ಆಗಿತ್ತು, ಆದರೆ ಅದನ್ನು ಅವರು ಮಾಡಿಸುತ್ತಿದ್ದರು ಒಂದು ಪಾರ್ಟಿ ಮ್ಯಾನುಫ್ಯಾಕ್ಚರರ್ನಿಂದ. ಅರ್ಲಿ ಸ್ಟೇಜ್ನಲ್ಲಿ ಇದೇ ಸ್ಟ್ರಾಟಜಿ ಸಾಕಷ್ಟು ಕೆಲಸಕ್ಕೆ ಬಂತು, ಏಕೆಂದರೆ ಅವರ ಪೂರ್ತಿ ಫೋಕಸ್ ಇತ್ತು ಕೇವಲ 3 ಜೀನ್ಸ್ ಮೇಲೆ: ಟೇಸ್ಟ್, ಬ್ರ್ಯಾಂಡಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್. ಮಷೀನ್ ಸೆಟಪ್ ಮೇಲೆ ಟೈಮ್ ಮತ್ತು ಪೈಸಾ ಇನ್ವೆಸ್ಟ್ ಮಾಡುವ ಬದಲು ಅವರು ಮಾರ್ಕೆಟ್ ಡಿಮ್ಯಾಂಡ್ ಮೇಲೆ ಫೋಕಸ್ ಮಾಡಿದರು. ಆದರೆ ಹೇಗೆ ಆರ್ಡರ್ಸ್ ಹೆಚ್ಚಾಗಲು ತೊಡಗಿದವೋ ಹಾಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ನಿಂದ ಕೆಲಸ ನಡೆಯುವುದು ಮುಷ್ಕಿಲಾಗಿಬಿಟ್ಟಿತು. ಇಂತಹ ಸಮಯದಲ್ಲಿ ಫೌಂಡರ್ಸ್ಗೆ ಅನಿಸಿತು ಬಿಟ್ಟು ಈಗ ಅವರು ತಮ್ಮ ಸ್ವಂತ ಪ್ಲಾಂಟ್ ಹಾಕಲೇಬೇಕು. ಆದರೆ ಇದು ಇಷ್ಟೊಂದು ಸುಲಭವಾಗಿರಲಿಲ್ಲ. ಎಲ್ಲಕ್ಕಿಂತ ಮೊದಲು ಅಂತೂ ಜಾಗ ಬೇಕಾಗಿತ್ತು, ಅದು ಸರಿಯಾದ ಲೊಕೇಶನ್ನಲ್ಲಿ. ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ನಿಂದ ಹಿಡಿದು FSSAI ವರೆಗೆ ಪ್ರತಿ ತರಹದ ಕಂಪ್ಲೈಯನ್ಸ್ ಮತ್ತು ಪೇಪರ್ ವರ್ಕ್ಸ್. ಈಗ ಇದೆಲ್ಲವೂ ಎಲ್ಲೋ ಒಂದು ಕಡೆ ಆಗಿಯೇ ಬಿಡುತ್ತಿತ್ತು. ಆದರೆ ಮೇನ್ ಪ್ರಾಬ್ಲಮ್ ಇತ್ತು. ಈ ಸ್ಟೆಪ್ಸ್ ಅನ್ನು ಪೂರ್ತಿ ಮಾಡಿದ ನಂತರ ಫಿಲ್ಲಿಂಗ್ ಲೈನ್ಸ್, ಬಾಟಲ್ ಬ್ಲೋಯಿಂಗ್ ಮಷೀನ್, ಕ್ಯಾಪಿಂಗ್ ಸಿಸ್ಟಮ್ ಮತ್ತು ಲೇಬಲಿಂಗ್ ಯೂನಿಟ್ನಂತಹ ಮಷೀನ್ಸ್ಗಳನ್ನು ಸೆಟಪ್ ಮಾಡುವುದರ ಬಗ್ಗೆ. ಏಕೆಂದರೆ ಇದರಲ್ಲಿ ಸಾಕಷ್ಟು ಪೈಸಾ ಖರ್ಚಾಗಲಿಕ್ಕಿತ್ತು ಮತ್ತು ಇಷ್ಟೊಂದು ಪೈಸಾ ಆ ಟೈಮ್ನಲ್ಲಿ ಅವರ ಬಳಿ ಇರಲಿಲ್ಲ. ಇದಕ್ಕಾಗಿಯೇ ಅವರು ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನಿಂದ ಲೋನ್ ತೆಗೆದುಕೊಂಡರು, ಪ್ರಾಪರ್ಟಿಯನ್ನು ಗಿರವಿ ಇಟ್ಟರು ಮತ್ತು ಇಲ್ಲಿಯವರೆಗೆ ಬಿಟ್ಟು ಕೆಲವು ಫರ್ನಿಚರ್ಸ್ ಕೂಡ ಮಾರಿ ಹಾಕಿದರು. ಮತ್ತು ಆಮೇಲೆ ಈ ತರಹ ಸಾಕಷ್ಟು ಕಠಿಣತೆಗಳ ನಂತರ ಪಂಜಾಬ್ನ ರೋಪಾರ್ನಲ್ಲಿ ಅವರು ತಮ್ಮ ಮೊದಲ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ನಿಲ್ಲಿಸಿದರು. ಯಾರ ಕೆಪಾಸಿಟಿ ಇತ್ತು 96,000 ಬಾಟಲ್ಸ್ ಪರ್ ಡೇದು. ಆರಂಭದಲ್ಲಂತೂ ಇದು ಸಾಕಷ್ಟು ಅನಿಸಿತು, ಆದರೆ ಹೇಗೆ ಮಾರ್ಕೆಟ್ನಲ್ಲಿ ಟೇಸ್ಟ್ ವೈರಲ್ ಆಯಿತೋ ಡಿಮ್ಯಾಂಡ್ ಇಷ್ಟೊಂದು ವೇಗವಾಗಿ ಹೆಚ್ಚಾಯಿತು ಬಿಟ್ಟು ಈ ಕೆಪಾಸಿಟಿಯು ಕಡಿಮೆಯಾಗಿಬಿಟ್ಟಿತು. ಮತ್ತು ಆಗ ಲಾಹೋರಿ ಜೀರಾ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಕೇಲ್ ಅಪ್ ಮಾಡಿ
1.2 ಮಿಲಿಯನ್ ಅಂದರೆ ಬಿಟ್ಟು 12 ಲಕ್ಷ ಬಾಟಲ್ಸ್ ಪರ್ ಡೇವರೆಗೆ ಹೆಚ್ಚಿಸಿಬಿಟ್ಟಿತು. ಯಾರ ಸೀದಾ ಅಸರ್ ಕಂಪನಿಯ ಗ್ರೋತ್ ಮೇಲೆ ಬಿತ್ತು ಮತ್ತು ಫೈನಾನ್ಷಿಯಲ್ ಇಯರ್ 2021ರಲ್ಲಿ ಅವರ ರೆವೆನ್ಯೂ ಕಳೆದ ವರ್ಷದ 5 ಕೋಟಿಯಿಂದ ಹೆಚ್ಚಾಗಿ 80 ಕೋಟಿ ರೂಪಾಯಿ ತಲುಪಿಬಿಟ್ಟಿತು. ಆದರೆ ಹೇಗೆ ಎಲ್ಲವೂ ಸೆಟಾಗುವಂತೆ ಕಾಣಿಸುತ್ತಿತ್ತೋ ಹಾಗೆ ಹಠಾತ್ತಾಗಿ ಒಂದು ಶಾಕ್ ತಗುಲಿತು. ವರ್ಷ 2021ರಲ್ಲಿ ಗೌರ್ನಮೆಂಟ್ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಮೇಲೆ ಟ್ಯಾಕ್ಸ್ ಅನ್ನು ಸೀದಾ %40ರವರೆಗೆ ಅಂದರೆ 28% ಜಿಎಸ್ಟಿ ಮತ್ತು 12% ಕಾಂಪೆನ್ಸೇಷನ್ ಸೆಸ್ ಹೆಚ್ಚಿಸಿಬಿಟ್ಟಿತು. ಲಾಹೋರಿ ಜೀರಾ ಕಂಪನಿಗೆ ಇದು ಒಂದು ಭಾರೀ ದೊಡ್ಡ ಶಾಕ್ ಆಗಿತ್ತು. ಏಕೆಂದರೆ ಮೊದಲೇ ಅವರ ಪ್ರಾಫಿಟ್ ಮಾರ್ಜಿನ್ ತುಂಬಾ ಕಡಿಮೆ ಇತ್ತು ಮತ್ತು ಕಂಪನಿ ಕೂಡ ತನ್ನ ಡ್ರಿಂಕ್ನ ಪ್ರೈಸ್ ಅನ್ನು ತುಂಬಾ ಯೋಚನೆ ಮಾಡಿ ಇಟ್ಟಿತ್ತು. ಏಕೆಂದರೆ ಅವರಿಗೆ ಗೊತ್ತಿತ್ತು ಬಿಟ್ಟು ಪ್ರೈಸಿಂಗ್ ಸ್ಟ್ರಾಟಜಿ ಬಲದಿಂದಲೇ ಮಾರ್ಕೆಟ್ನಲ್ಲಿ ಜಾಗ ಮಾಡಬಹುದು. ಇದಕ್ಕಾಗಿಯೇ ಅಲ್ಲಿ ಜೀರು ಮಸಾಲಾ 20 ರೂಪಾಯಿಗೆ ಸಿಗುತ್ತಿತ್ತೋ ಬಿಂದು ಜೀರಾ 12 ರೂಪಾಯಿ ಮತ್ತು ಪೆಪ್ಸಿಯ 250 ml ಬಾಟಲ್ 20 ರೂಪೀಸ್ಗೆ ಸಿಗುತ್ತಿತ್ತೋ ಅಲ್ಲಿ ಲಾಹೋರಿ ಜೀರಾ ತನ್ನ 250 ml ಬಾಟಲ್ ಅನ್ನು ಕೇವಲ 10 ರೂಪಾಯಿಗೆ ಲಾಂಚ್ ಮಾಡಿತ್ತು. 10 ರೂಪಾಯಿ ಒಂದು ಇಂತಹ ಪ್ರೈಸ್ ಪಾಯಿಂಟ್ ಆಗಿತ್ತು ಯಾವುದನ್ನು ಸಣ್ಣ ಸಿಟೀಸ್ನ ಜನರು ಈಜಿಯಾಗಿ ಅಫೋರ್ಡ್ ಮಾಡಬಹುದಿತ್ತು ಮತ್ತು ಇದೇ ಅಗ್ರೆಸಿವ್ ಪ್ರೈಸಿಂಗ್ ಕಾರಣದಿಂದಾಗಿ ಲಾಹೋರಿ ಜೀರಾದ ಸೇಲ್ಸ್ ತುಂಬಾ ಸ್ಪೀಡ್ ಆಗಿ ಹೆಚ್ಚಾಗಿತ್ತು. ಆದರೆ ಈಗ ಟ್ಯಾಕ್ಸ್ ಹೆಚ್ಚಾದ ನಂತರ ಇವರ ಬಳಿ ಕೂಡ ಪ್ರೈಸ್ ಹೆಚ್ಚಿಸುವುದನ್ನು ಬಿಟ್ಟು ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ. ಒಂದು ವೇಳೆ ಅವರು ಇದನ್ನು 10 ರೂಪಾಯಿಗೆ ಮಾರಿದ್ದರೆ ಅದರಿಂದ ಸೀದಾ 4 ರೂಪಾಯಿ ಟ್ಯಾಕ್ಸ್ ಹೊರಟು ಹೋಗುತ್ತಿತ್ತು ಮತ್ತು ಉಳಿಯುತ್ತಿತ್ತು 6 ರೂಪಾಯಿ. ಇದರಲ್ಲಿ ರಿಟೇಲರ್ ಮಾರ್ಜಿನ್, ಬಾಟಲ್ ಕಾಸ್ಟ್, ಟ್ರಾನ್ಸ್ಪೋರ್ಟೇಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲವನ್ನೂ ಕವರ್ ಮಾಡಬೇಕಾಗಿತ್ತು. ಇದು ಇಂಪಾಸಿಬಲ್ ಆಗಿತ್ತು. ಆದರೆ ಜೊತೆಯಲ್ಲೇ ಈ ಹೆದರಿಕೆ ಕೂಡ ಇತ್ತು ಬಿಟ್ಟು ಪ್ರೈಸ್ ಹೆಚ್ಚಿಸಿದ ನಂತರ ಜನರು ಲಾಹೋರಿ ಜೀರಾ ಖರೀದಿಸುವುದನ್ನೇ ಬಂದ್ ಮಾಡಿಬಿಡಬಾರದು ಅಂತೂ ಇವರು ಒಂದು ಸ್ಮಾರ್ಟ್ ಮೂವ್ ತೆಗೆದುಕೊಳ್ಳುತ್ತಾ ಪ್ರೈಸ್ನಲ್ಲಿ ಬದಲಾವಣೆ ಮಾಡದೆ ಬಾಟಲ್ ಸೈಜ್ ಅನ್ನು 250 mlನಿಂದ ಕಡಿಮೆ ಮಾಡಿ 160 mlಗೆ ಮಾಡಿಬಿಟ್ಟರು. ಇದರಿಂದಾಗಿ ಸೇಮ್ ಪ್ರೈಸ್ ಆಫರ್ ಮಾಡಿ ಮಾರ್ಜಿನ್ ಮ್ಯಾನೇಜ್ ಮಾಡಬಹುದು ಮತ್ತು ಇವರ ಈ ಮೂವ್ ನಿಜವಾಗಿಯೂ ವರ್ಕ್ ಆಯಿತು. ಮತ್ತು ದೋಸ್ತೋ, ಅತ್ಯಂತ ಇಂಟರೆಸ್ಟಿಂಗ್ ವಿಷಯ ಎಂದರೆ ಈ ಗ್ರೋತ್ ಯಾವುದೇ ದೊಡ್ಡ ಫಂಡಿಂಗ್ ಅಥವಾ ದೊಡ್ಡ ಇನ್ವೆಸ್ಟರ್ ಸಪೋರ್ಟ್ ಇಲ್ಲದೆ ಆಗುತ್ತಿತ್ತು. ಏಕೆಂದರೆ ಎಲ್ಲಿ ಬಾಕಿ ಸ್ಟಾರ್ಟ್ಅಪ್ಸ್ ಭಾರಿ ಫಂಡಿಂಗ್ ಪಡೆಯುವ ಮತ್ತು ಅಗ್ರೆಸಿವ್ ಎಕ್ಸ್ಪ್ಯಾನ್ಷನ್ ಚಕ್ರದಲ್ಲಿ ಲಾಸ್ ಅನುಭವಿಸುತ್ತಿದ್ದವೋ ಅಲ್ಲಿ ಲಾಹೋರಿ ಜೀರಾ ತನ್ನ ಸ್ಮಾರ್ಟ್ ಬಿಸಿನೆಸ್ ಅಪ್ರೋಚ್ನಿಂದ ಸೈಲೆಂಟ್ ಆಗಿ ಪ್ರಾಫಿಟ್ ಕಡೆವೇಫಯುತ್ತಿತ್ತು. ಸೌರಭ್ ಮುಂಜಾಲ್ ಅವರ ಫಿಲಾಸಫಿ ಮೊದಲಿನಿಂದಲೂ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು ಬಿಟ್ಟು ನಾವು ಬೇರೆಯವರ ತರಹ 500 ರೂಪೀಸ್ ಕೋಟಿ ಉರಿಸಿ ಲೈಮ್ಲೈಟ್ನಲ್ಲಿರಲು ಬಯಸುವುದಿಲ್ಲ. ನಮಗೆ 50 ರೂಪೀಸ್ ಕೋಟಿ ಗಳಿಸಿಯೇ ಒಂದು ಸಸ್ಟೈನಬಲ್ ಬಿಸಿನೆಸ್ ಆಗಬೇಕು. ಸಿಂಪಲ್, ಪವರ್ಫುಲ್ ಮತ್ತು ಗ್ರೌಂಡೆಡ್ ಯೋಚನೆ ಇವರದ್ದಾಗಿತ್ತು. ಅವರಿಗೆ ಗೊತ್ತಿತ್ತು ಇನ್ವೆಸ್ಟರ್ಸ್ ಪೈಸಾ ಕೊಟ್ಟರೆ ಕಂಟ್ರೋಲ್ ಕೂಡ ತೆಗೆದುಕೊಳ್ಳುತ್ತಾರೆ. ಆದರೆ ಅವರು ಆರಂಭದ ದಿನಗಳಲ್ಲಿ ಯಾರ ಟರ್ಮ್ಸ್ ಮೇಲೂ ನಡೆಯಲು ಬಯಸುತ್ತಿರಲಿಲ್ಲ. ಇದಕ್ಕಾಗಿಯೇ ಅವರು ಇನಿಷಿಯಲ್ ಡೇಸ್ನಲ್ಲಿ ವಿಸಿ ಫಂಡಿಂಗ್ ಪಡೆಯಲು ಸಾಫಾಗಿ ನಿರಾಕರಿಸಿಬಿಟ್ಟರು. ಈಗ ಯಾವಾಗ ಸೇಲ್ಸ್ ತುಂಬಾ ಸ್ಪೀಡ್ ಆಗಿ ಹೆಚ್ಚಾಗಲು ತೊಡಗಿತೋ ಜನರು ಕೇಳಲು ಶುರು ಮಾಡಿದರು, ಟಿವಿ ಆಡ್ಸ್ ಯಾವಾಗ ಬರುತ್ತದೆ ಬಾಯಿ, ಯಾರಾದರೂ ಕ್ರಿಕೆಟರ್ ಅನ್ನು ಬ್ರ್ಯಾಂಡ್ ಅಂಬಾಸಿಡರ್ ಏಕೆ ಮಾಡುವುದಿಲ್ಲ ಅಂತೂ ದೋಸ್ತೋ ಇದೇ ಆ ಪಾಯಿಂಟ್ ಆಗಿರುತ್ತದೆ ಎಲ್ಲಿ ಎಷ್ಟೋ ಸ್ಟಾರ್ಟ್ಅಪ್ಸ್ ಕೋಟಿಗಟ್ಟಲೆ ಖರ್ಚು ಮಾಡಿಬಿಡುತ್ತವೋ. ಆದರೆ ಸೌರಭ್ ಮುಂಜಾಲ್ ಅವರ ಥಿಂಕಿಂಗ್ ಬಿಲ್ಕುಲ್ ಡಿಫರೆಂಟ್ ಆಗಿತ್ತು. ಅವರ ಸೀದಾ ಆನ್ಸರ್ ಆಗಿತ್ತು ಆಡ್ಸ್ ಆವಾಗಲೇ ವರ್ಕ್ ಮಾಡುತ್ತದೆ ಯಾವಾಗ ಪ್ರಾಡಕ್ಟ್ ಎಲ್ಲಾ ಜಾಗದಲ್ಲೂ ಇರುತ್ತದೆಯೋ. ಇಲ್ಲದಿದ್ದರೆ ಜನರು ಆಡ್ ನೋಡಿದ ನಂತರ ಪ್ರಾಡಕ್ಟ್ ಹುಡುಕುತ್ತಲೇ ಇರುತ್ತಾರೆ ಮತ್ತು ಅದು ಸಿಗುವುದೇ ಇಲ್ಲ. ಅಂದರೆ ಮೊದಲು ಅವೈಲಬಿಲಿಟಿ, ಆಮೇಲೆ ಅಡ್ವರ್ಟೈಸಿಂಗ್. ಇದಕ್ಕಾಗಿ ಅವರು ಆರಂಭದಲ್ಲಿ ಮಾರ್ಕೆಟಿಂಗ್ ಮೇಲೆ 1 ರೂಪೀಸ್ ಕೂಡ ಖರ್ಚು ಮಾಡಲಿಲ್ಲ. ಮತ್ತು ದೋಸ್ತೋ ಇದೇ ಸ್ಟ್ರಾಟಜೀಸ್ ಫಲಿತಾಂಶವಾಗಿತ್ತು ಬಿಟ್ಟು 7 ವರ್ಷಗಳ ನಂತರ ಯಾವಾಗ ಲಾಹೋರಿ ಜೀರಾದ ಮೊದಲ ಮಾರ್ಕೆಟಿಂಗ್ ಕ್ಯಾಂಪೇನ್ ಲಾಂಚ್ ಆಯಿತೋ, ಹರ್ ಕೋಯಿ ಪಿ ರಹಾ ಲಾಹೋರಿ ಜೀರಾ ಅಂತೂ ಅದು ತಕ್ಷಣವೇ ವೈರಲ್ ಆಗಿಬಿಟ್ಟಿತು. ಮಸಾಲೆದಾರ್, ಮಜೇದಾರ್, ಹರ್ ಕೋಯಿ ಪಿ ರಹಾ ಲಾಹೋರಿ ಜೀರಾ. ಯಾವುದೇ ಸೆಲೆಬ್ರಿಟಿ ಇಲ್ಲ, ಯಾವುದೇ ಫ್ಲಾಶಿ ಫೀಸ್ ಇಲ್ಲ. ಆದರೂ ಅಡ್ವರ್ಟೈಸ್ಮೆಂಟ್ ಸೂಪರ್ ಹಿಟ್ ಆಗಿತ್ತು. ಈಗ ಆರಂಭದಲ್ಲಿ ಈ ಡ್ರಿಂಕ್ ಕೇವಲ ಪಂಜಾಬ್, ಹರಿಯಾಣ, ದೆಹಲಿ ಮತ್ತು ಯುಪಿವರೆಗಷ್ಟೇ ಸೀಮಿತವಾಗಿತ್ತು. ಆದರೆ 2022ರಲ್ಲಿ ಅವರು ಇನ್ನೂ 8 ಸ್ಟೇಟ್ಸ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಮಾಡಿದರು ಮತ್ತು ಇವತ್ತಿನ ಟೈಮ್ನಲ್ಲಿ ನೋಡಿದರೆ 18 ರಾಜ್ಯಗಳಲ್ಲಿ ಲಾಹೋರಿ ಜೀರಾ ತನ್ನ ಸ್ಟ್ರಾಂಗ್ ಐಡೆಂಟಿಟಿ ಮಾಡಿಕೊಂಡಿದೆ. ಇಂದು 2000ಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಮತ್ತು 5 ಲಕ್ಷ ರಿಟೇಲ್ ಔಟ್ಲೆಟ್ಸ್ ಮೂಲಕ ಲಾಹೋರಿ ಜೀರಾ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡುತ್ತಿದೆ. ಇದರ ಡಿಮ್ಯಾಂಡ್ ಇಷ್ಟೊಂದು ಸ್ಪೀಡ್ ಆಗಿ ಹೆಚ್ಚಾಗುತ್ತಿದೆ ಎಂದರೆ ಕಂಪನಿ ದಿನಾಲೂ 50 ಲಕ್ಷ ಬಾಟಲ್ಸ್ ತಯಾರಿಸುತ್ತಿದೆ. ಆದರೂ ಪೀಕ್ ಸೀಸನ್ನಲ್ಲಿ ಸಪ್ಲೈ ಡಿಮ್ಯಾಂಡ್ ಎದುರು ತುಂಬಾ ಕಡಿಮೆಯಾಗಿ ಬಿಡುತ್ತದೆ. ಇವತ್ತಿನ ಮಾತು ಹೇಳುವುದಾದರೆ ಲಾಹೋರಿ ಜೀರಾದ ಫೈನಾನ್ಷಿಯಲ್ ಗ್ರೋತ್ ಕೂಡ ಅದೇ ಸ್ಪೀಡ್ ನಲ್ಲಿ ಹೆಚ್ಚಾಗುತ್ತಿದೆ. ಹೇಗೆ ಅದರ ಡಿಮ್ಯಾಂಡ್ ಅಂದರೆ ಫೈನಾನ್ಷಿಯಲ್ ಇಯರ್ 2021ರಲ್ಲಿ ಎಲ್ಲಿ ಇದರ ರೆವೆನ್ಯೂ 80 ರೂಪೀಸ್ ಕೋಟಿ ಇತ್ತೋ ಅಲ್ಲಿ ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಇದು ಹೆಚ್ಚಾಗಿ 250 ರೂಪೀಸ್ ಕೋಟಿವರೆಗೆ ತಲುಪಿತು. ಆದರೆ ದೋಸ್ತೋ ಇದು ಕೇವಲ ಆರಂಭವಷ್ಟೇ ಆಗಿತ್ತು. ಏಕೆಂದರೆ
2024ರಲ್ಲಿ ಕಂಪನಿ 300 ಕೋಟಿ ರೆವೆನ್ಯೂ ಮೈಲಿಗಲ್ಲನ್ನು ಕೂಡ ಕ್ರಾಸ್ ಮಾಡಿಬಿಟ್ಟಿತು, ಅದು 3 ಪಟ್ಟು ಪ್ರಾಫಿಟ್ಸ್ ಜೊತೆಯಲ್ಲಿ, ಮತ್ತು ಈಗ ಕಂಪನಿಯ ನೆಕ್ಸ್ಟ್ ಗೋಲ್ ಆಗಿದೆ 2025ರಲ್ಲಿ 500 ರೂಪೀಸ್ ಕೋಟಿ ರೆವೆನ್ಯೂ ಕ್ರಾಸ್ ಮಾಡುವುದು. ಲಾಸ್ಟ್ನಲ್ಲಿ ಕೇವಲ ನಾನು ಇದನ್ನೇ ಹೇಳಲು ಬಯಸುತ್ತೇನೆ, ಮೂವರು ಕಸಿನ್ಸ್ ಒಂದು ದೇಶಿ ಐಡಿಯಾ ಮತ್ತು ಜೀರೋ ಮಾರ್ಕೆಟಿಂಗ್ ಬಜೆಟ್ ಆದರೂ ಇವತ್ತು ಲಾಹೋರಿ ಜೀರಾ ಪ್ರತಿ ಅಂಗಡಿ ಪ್ರತಿ ಗಲ್ಲಿಯಲ್ಲೂ ಕಾಣಿಸುತ್ತದೆ, ಏಕೆಂದರೆ ಯಾವಾಗ ಪ್ರಾಡಕ್ಟ್ ಹೃದಯದಿಂದ ತಯಾರಾಗುತ್ತದೆಯೋ ಆವಾಗ ಅದು ಸೀದಾ ಕಸ್ಟಮರ್ಸ್ ಹೃದಯಕ್ಕೆ ತಲುಪುತ್ತದೆ.